ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೂಪಾ ಪಾಟೀಲ್. ಶುಭ ಸಂಜೆ. ಇವತ್ತು ನಾನು ನಗುವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ನಗು ಯಾರಿಗೆ ಇಷ್ಟ ಇಲ್ಲ? ನಗು ಎಲ್ಲರ ನೋವನ್ನು ಮರೆಸ್ತಕ್ಕಂಥ ಒಂದು ದಿವ್ಯ ಔಷಧ ನಗು. ಮುಖದ ಮೇಲಿನ ಮಂದಹಾಸ ಹಸನ್ಮುಖಿ ಸದಾ ಸುಖಿ ಅಂತ ಹೇಳ್ತಾರೆ. ಯಾರಾದರೂ ಅವ್ರ ಮುಖದ ಮೇಲೆ ಮಂದಹಾಸ ಇದ್ದರೆ ಅದನ್ನು ನೋಡಿದಾಗ ನಮ್ಮ ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ. ನಾವೆಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ನಾವು ಸ್ಮೈಲ್ ಕೊಟ್ಟಾಗ ನಮ್ಮ ಎದುರಿಗಿರ್ತಕ್ಕಂಥ ವ್ಯಕ್ತಿಗೆ ಅದು ಒಂದು ಒಳ್ಳೆ ಇಂಪ್ರೆಷನ್. ಎಸ್, ಅವ್ರು ನಮಗೆ ಪರಿಚಯ ಅದಾರೇನೋ ಅನ್ನೋ ಫೀಲಿಂಗ್ ಆಗುತ್ತಲ್ವ. ಆದರೆ ನಗು ಅನ್ನೋದು ಹೇಗಿರಬೇಕು ಗೊತ್ತಾ? ಅಪಹಾಸ್ಯ ಆಗಬಾರ್ದು, ತಿಳಿ ಹಾಸ್ಯ ಆಗಿರಬೇಕು. ಹೌದು, ನಗಿಸೋದು ಕೂಡ ಒಂದು ಅತ್ಯದ್ಭುತ ಕಲೆ. ಅದು ಎಲ್ರಿಗೂ ಬರೋಲ್ಲ. ತುಂಬ ನಗಿಸುವವರು ತುಂಬ ಹೃದಯವಂತರಾಗಿರ್ತಾರಂತೆ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಆಂಟಿ ಇದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ನಗಿಸ್ತಾರೆ ಗೊತ್ತಾ? ಅವ್ರು ಎಲ್ಲಿರ್ತಾರೋ ಆ ಇಡೀ ವಾತಾವರಣನೇ ಒಂಥರ ತಿಳಿಯಾಗಿಡ್ತಾರೆ ಅವರು. ಎಲ್ರಿಗೂ ಮಾತಾಡಿಸ್ಕೊಂಡು, ಎಲ್ರೂ ನಗಿಸ್ಕೊಂಡು, ಕಾಮಿಡಿ ಮಾಡಿಕೊಂಡು. ಸೊ ಹೀಗಾಗಿ ಅವರು ತುಂಬ ಪಾಪ್ಯುಲರ್. ಎಲ್ಲಾದರೂ ಅವ್ರನ್ನ ಕಂಡ್ರೆ ಎಲ್ಲರೂ ಥಟ್ ಅಂತ ಅವರನ್ನು ರಿಕಗ್ನೈಸ್ ಮಾಡೋದು, ಅವರನ್ನೇ ಬಹಳ ಬೇಗ ಮಾತಾಡಿಸೋರು, ಅಷ್ಟು ಪಾಪ್ಯುಲರ್ ಅವರು. ಅಂಥ ಒಬ್ಬ ವ್ಯಕ್ತಿ ಒಬ್ಬರಿದ್ದರೆ ಆ ವಾತಾವರಣನೇ ಏನೋ ಒಂಥರ ಎಂಜಾಯ್, ಸಂತೋಷದಿಂದ ಕೂಡಿರುತ್ತೆ. ಇನ್ನು ವಿಕಟ ಕವಿ ತೆನಾಲಿ ರಾಮ, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಒಳ್ಳೆತನ, ಕಷ್ಟಗಳನ್ನು ಒಂದು ಪರಿಹರಿಸ್ತಕ್ಕಂಥ ಶಕ್ತಿ ಜೊತೆಗೆ ನಗಿಸ್ತಕ್ಕಂಥ ಒಂದು ಕಲೆ ಕೂಡ ಇತ್ತು ಆತನಿಗೆ. ಹೌದು, ಹೀಗಾಗಿ ಆತ ವಿಕಟ ಕವಿ ಅಂತಲೇ ಪ್ರಸಿದ್ಧನಾದ. ಮತ್ತು ನಗು ಅಂದ ತಕ್ಷಣ ನನಗೆ ನೆನಪಾಗೋದು ಕೆಲವೊಂದು ಹಾಡುಗಳು. ಅದರಲ್ಲಿ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು. ಇವೆರಡು ಪಲ್ಲವಿ ಅನುಪಲ್ಲವಿ ಚಲನಚಿತ್ರದ ಗೀತೆಗಳು. ನೋಡಿ, ನಗಿ, ಬೇರೆಯೊಬ್ಬರನ್ನು ನಗಿಸೋದಕ್ಕೆ ಪ್ರಯತ್ನ ಪಡಿ. ಮತ್ತು ಸ್ನೇಹಿತರೆ, ಇನ್ನೇನು ಹೇಳಿ ನಗುವಿನ ಬಗ್ಗೆ? ನಗುವಿನಿಂದ ಮನುಷ್ಯನ ಮನಸ್ಸಿನ ನೋವುಗಳು ಮಾಯ ಆಗ್ತವೆ, ಚಿಂತೆಗಳು ದೂರ ಆಗ್ತವೆ, ಬದುಕಿನಲ್ಲಿ ಏನೋ ಒಂಥರ ಭರವಸೆ ಹುಟ್ಟುಕೊಳ್ಳುತ್ತೆ. ಜೀವನನ ಎದುರಿಸಬೇಕು ಅಂತಕ್ಕಂಥ ಒಂದು ಸಣ್ಣದಾದಂಥ ಒಂದು ಛಲ, ಭರವಸೆ ಎಲ್ಲ ಒಂದು ಕಡೆ ಕಾಣಿಸ್ಕೊಳ್ಳುತ್ತೆ. ಎಷ್ಟೇ ಕಷ್ಟ ಇದ್ದರೂ ನಗೋದಕ್ಕೆ ಪ್ರಯತ್ನ ಪಡಿ. ಏನೋ ಒಂದು ಚಾಲೆಂಜ್, ಏನೋ ಒಂದು ಚೇಂಜಸ್ ಅಲ್ಲಿ ನೀವು ಕಂಡೇ ಕಾಣ್ತೀರಾ. ಟ್ರೈ ಮಾಡಿ ನೋಡಿ. ಓಕೆ, ಬಾಯ್.